ಟೀಮ್ ಬಗ್ಗೆ ಹೇಳ್ಬಿಡಿ, ರಿಪ್ಪನ್ ಸ್ವಾಮಿ ಟೀಮ್ ಬಗ್ಗೆ ಹೇಳ್ಬಿಡಿ. ಟೀಮ್ ಬಗ್ಗೆ ಸೊ ನಾನು ಹೇಳಿದ್ರೆ ಇದು ಹೀರೋ ಹೀರೋಯಿನ್ ಮೂವಿ ಅಂತೂ ಖಂಡಿತ ಅಲ್ಲ, ಇದು ಟೀಮ್ ಮೂವಿನೇ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಆಫ್ಟರ್ ಲಾಂಗ್ ಟೈಮ್ ಕನ್ನಡದಲ್ಲಿ ಒಂದು ಹೊಸ ಪ್ಯಾಟರ್ನ್ ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದೀವಿ. ಆ್ಯಂಡ್ ವಿಜುವಲ್ ಟ್ರೀಟ್ ಮಲ್ನಾಡ್ ಸೊಬಗನ್ನ ನೀವು ನೋಡ್ಬೋದು ಮೂವಿಲಿ. ಅಲ್ಲಿ ನಿಮಗೆ ಸಾಂಗಲ್ಲಿರ್ಬೋದು ಇಲ್ಲ ನೇಟಿವಿಟಿಲಿರ್ಬೋದು ನಿಮಗೆ ಪೋಸ್ಟರ್ ನೋಡಿದಾಗ ಗೊತ್ತಾಗ್ತಾ ಇದೆ. ಸೊ ನಮ್ಮಲ್ಲಿ ಒಂದು ಜೀವನ ಶೈಲಿ ಅಂತ ಒಂದಿರುತ್ತಲ್ಲ, ಅದನ್ನು ನೀವು ಈ ಮೂವಿಲಿ ಕಾಣ್ಬೋದು. ಸೊ ಒಂದೊಳ್ಳೆ ವಿಜುವಲ್ ಟ್ರೀಟ್ ಆಗಿ ಆಡಿಯನ್ಸಿಗಿರುತ್ತೆ. ಅದು ಅಲ್ಲದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ, ಇವತ್ತಿನ ಜನ್ರೇಷನ್ ಹೌಸ್ ವೈಫ್ಸ್ ಹೇಗಿದ್ದಾರಲ್ಲ, ಯಾಕಂದರೆ ಅವ್ರದ್ದು ಭಾವನೆಗಳು ಕೇಳೋರಿರೋದಿಲ್ಲ. ಮದುವೆ ಆಗೋ ತನಕ ತಂದೆ ತಾಯಿ ಸಪೋರ್ಟ್ ಇರುತ್ತೆ, ಅದಾದಮೇಲೆ ತುಂಬ ಜನ ಲೋನ್ಲಿ ಫೀಲ್ ಮಾಡ್ತಾರೆ. ಫ್ಯಾಮಿಲಿ ಇರುತ್ತೆ, ಹಸ್ಬೆಂಡು ಮಕ್ಕಳು ಎಲ್ಲ ಇರ್ತಾರೆ, ಬಟ್ ಆದ್ರೂ ತುಂಬ ವಿಷಯಗಳು ಅವರವರಲ್ಲೇ ಉಳಿದು ಬಿಟ್ಟಿರುತ್ತೆ. ಸೊ ಅದ್ರದ್ದೊಂದು ಒದ್ದಾಟಗಳು ಇವತ್ತಿನ ಸೊಸೈಟಿ ಹೌಸ್ ವೈಫ್ನ ನಾನು ಇದರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಮೂವಿಲಿ ಅಂತಲೇ ಹೇಳ್ಬೋದು. ಓಕೆ, ಸೊ ಕೆಲವೊಂದಿಷ್ಟು ಜನ ಸರ್ ಹೆಣ್ಮಕ್ಳು ಇತ್ತೀಚಿನ ದಿನದಲ್ಲಿ ಹೆಂಗಾಗಿದೆ ಅಂತಂದರೆ, ಬೇರೆ ಯಾರ್ದು ಲೈಫ್ ನೋಡ್ಕೊಳ್ತಾರೆ, ಹೌಸ್ ವೈಫ್ ಆಗಿರ್ತಾರಲ್ವ, ಅವ್ರ ಲೈಫ್ ನೋಡಿಕೊಂಡು ನಾನು ಮದುವೆ ಆಗೋದು ಬೇಡ ಅಂತ ಹೇಳಿ ಸೈಡ್ ಬಿಡ್ತಾರೆ. ಸೊ ಹೀಗಿದೆ ಈಗ ಕಾಲಮಾನ. ಸೊ ಅವರಿಗೆಲ್ಲ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಈ ಒಂದು ರಿಪ್ಪನ್ ಸ್ವಾಮಿ. ಯಾರು ಒಬ್ಬೊಬ್ರಿಗೆ ಒಂದೊಂದು ಥರ ನಮ್ಮ ಮೆಸೇಜ್ ಅಂತ ಹೇಳ್ತಿಲ್ಲಮ್ಮ, ಒಬ್ಬೊಬ್ರಿಗೆ ಒಂದೊಂದು ಅನುಭವ ಆಗುತ್ತೆ ನಮ್ಮ ಸಿನಿಮಾ ನೋಡಿದಾಗ. ಕೆಲವರು ಕಲಿತಾರೆ, ಇನ್ನು ಕೆಲವರು ಈ ಥರ ಮಾಡಬಾರ್ದು ಅಂತ ರಿಯಲೈಸ್ ಮಾಡ್ಕೋತಾರೆ. ಸೊ ಹಾಗಾಗಿ ವೆನ್ ಶಿ ಸೆಡ್ ಐ ರೆಪ್ರೆಸೆಂಟ್ ದಿಸ್ ಜನರೇಷನ್, ಈ ಜನರೇಷನನ್ನು ಒಂದು ಕಡೆ ಒಂದು ಸೈಲೆನ್ಸ್ನ ಇವ್ರು ರೆಪ್ರೆಸೆಂಟ್ ಮಾಡ್ತಾರೆ, ಒಂದು ಪೇಷನ್ಸ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅಂದರೆ ಪರವಾಗಿಲ್ಲ ಈ ಥರ ಆದರೂ ಕೂಡ ಜೀವನ ಮಾಡ್ಬೋದು ಅನ್ನೋ ಒಂದು ಕರೇಜ್ನ ರೆಪ್ರೆಸೆಂಟ್ ಮಾಡ್ತಾರೆ. ಎಲ್ಲವೂ ಕೂಡ ಈ ಸಿನಿಮಾದ ಒಂದು ಹಿನ್ನೆಲೆಯಲ್ಲಿ ಬಂದಿದೆ. ಓಕೆ, ಹೋಲ್ ನಿಮ್ಮ ಪಾತ್ರದ ಬಗ್ಗೆ, ಹಾಗೆ ಈ ಒಂದು ಚಿತ್ರತಂಡದ ಬಗ್ಗೆ, ಹಾಗೆ ಈ ಒಂದು ಸಿನಿಮಾ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಒಂದು ಲೈನಲ್ಲಿ ಹೇಳಿ. ಒಂದು ಲೈನಲ್ಲಿ ಹೇಳೋದಂದ್ರೆ ಕಷ್ಟ, ಆದರೆ ಕಡಿಮೆ ಮಾತುಗಳಲ್ಲಿ, ಯಾಕಂದರೆ ನಾವು ಅಷ್ಟೊತ್ತಿಂದ ಅದನ್ನೇ ಮಾತಾಡಿರೋದು. ಅಂದರೆ ಈ ಸಿನಿಮಾ ಎಷ್ಟು ಮುಖ್ಯ ನಮಗೆ, ಈ ಚಿತ್ರತಂಡ ನಮಗೆ ಎಷ್ಟು ಎನ್ಕರೇಜಿಂಗ್ ಆಗಿತ್ತು. ಆ್ಯಂಡ್ ತುಂಬ ಮುಖ್ಯವಾಗಿ ಆ್ಯಕ್ಚುಲಿ ಈ ಸಿನಿಮಾ ಶೂಟಿಂಗ್ ಮಾಡಿದ ಸಂದರ್ಭ ನನಗಿದೆಯಲ್ಲ, ಅದು ತುಂಬ ನನ್ನ ಮನಸ್ಸಲ್ಲಿ ಬಹಳ ಭಾರವಾಗಿದ್ದಂಥ ಸಂದರ್ಭ ಅದು. ಆಗಸ್ಟಲ್ಲಿ ಈ ಥರ ಆಯಿತು, ಇಮಿಡಿಯೇಟಾಗಿ ನಾವು ಅಕ್ಟೋಬರಲ್ಲಿ ಶೂಟಿಂಗ್ ಶುರು ಮಾಡಿದ್ದು. ಸೊ ಶೂಟಿಂಗ್ ಮಾಡಲೇಬೇಕು, ಯಾಕಂದರೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಹೇಗಾರು ಮಾಡಿ ನಾವು ನಮ್ಮ ಕೆಲಸನ ನಾವು ಮುಂದುವರಿಸ್ಬೇಕು ಅಂತ ಹೇಳಿ ಅವಳ ಸ್ಫೂರ್ತಿಲೇ ನಾನು ಸಿನಿಮಾ ಕೆಲಸ ಶುರು ಮಾಡಿ. ಇನ್ಫ್ಯಾಕ್ಟ್ ಇವ್ರ ಪಾಪ ಬಂದಾಗ ನನ್ನ ಹತ್ರ ಮಾತಾಡೋಕೆ ತುಂಬ ಹಿಂದೆ ಮುಂದೆ ನೋಡೋರು, ಏನು ಮಾತಾಡೋದು ಹೇಗೆ ಮಾತಾಡೋದು ಅಂತ ನಾನು ಕರೆದು ಮಾತಾಡಿಸ್ತಾ ಇದ್ದೆ. ಸೊ ಅಷ್ಟಿರ್ಬೇಕಾದ್ರೆ ನಮ್ಮ ಇಡೀ ಚಿತ್ರತಂಡ ನಮ್ಮ ಜೊತೆ ಇದ್ದು ಚೆನ್ನಾಗಿ ಕೆಲಸ ಮಾಡಿಕೊಂಡು ಲವಲವಿಕೆಯಿಂದ ಕೆಲಸ ಮಾಡಿ ಭಾಳ ಸಪೋರ್ಟಿವ್ ಆಗಿ ನಮ್ಮ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ, ಆಮೇಲೆ ಇವಾಗ ನಮ್ಮ ಟೀಮು ಪ್ರಮೋಷನ್ ಮಾಡ್ತಿರುವಂಥ ಟೀಮು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ. ಆಮೇಲೆ ಫಸ್ಟ್ ಲುಕ್ಕಿಂದ ಹಿಡಿದು ಟೀಸರ್ ಹೊಡಗುವರೆಗೂ, ಇನ್ನು ನೆಕ್ಸ್ಟ್ ಟ್ರೇಲರ್ ಲಾಂಚ್ ಮಾಡ್ತೀವಿ, ಆದರೆ ಆ ಟ್ರೇಲರ್ ಬರೋವರೆಗೂ ಒಂದು ಮಾತುಕತೆ ಇರಬೇಕಲ್ಲ, ಒಂದು ಎಕ್ಸೈಟ್ಮೆಂಟ್ ಇರಬೇಕಲ್ಲ. ಅಷ್ಟು ಉತ್ಸಾಹ ಕೊಟ್ಟಿರುವಂಥ ಎಲ್ಲ ಆಡಿಯನ್ಸ್ಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಅವ್ರನ್ನ ತಲುಪಿಸ್ತಾ ಇರುವಂಥ ನಿಮಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇಟ್ ಈಸ್ ಅ ವೆರಿ ಪಾಸಿಟಿವ್ ಫೀಲ್. ಇವಾಗ ಆಗ್ತಿರೋಂಥ ಬೆಳವಣಿಗೆ ಇದೆಯಲ್ಲ ಇಂಡಸ್ಟ್ರೀಲಿ, ಇಟ್ ಈಸ್ ಅ ವೆರಿ ವೆರಿ ಪಾಸಿಟಿವ್ ಫೀಲ್. ನಾನು ಬೇರೆ ವಿಚಾರದ ಬಗ್ಗೆ ನನಗೆ ಮಾತಾಡೋದು ನನಗೆ ಇಷ್ಟನೇ ಇಲ್ಲ, ಯಾಕೆಂದರೆ ಇಷ್ಟು ಒಳ್ಳೆ ವಿಚಾರಗಳಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಲೆಟ್ ಅಸ್ ಗ್ಲೋರಿಫೈ ದ ಬೆಟರ್ ಥಿಂಗ್ಸ್ ಅನ್ನೋ ಉದ್ದೇಶದಿಂದ ಈ ಮಾತನ್ನು ಹೇಳ್ತಿದ್ದೀನಿ ಅಷ್ಟೇ ನಾನು. ಆ್ಯಂಡ್ ಕ್ಯಾರೆಕ್ಟರು, ಟೈಟ್ಲು, ಆ ಟೈಟ್ಲೇ ನಮಗೆ ಜೀವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಕರೆದ್ಬಿಡಿ ಸರ್ ನಮ್ಮ ಆಡಿಯನ್ಸ್ನ 29ನೇ ತಾರೀಕು ಆಗಸ್ಟು ರಿಪ್ಪನ್ ಸ್ವಾಮಿ ನಿಮ್ಮ ಸ್ಟೈಲ್ನಲ್ಲಿ. ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋ ಮುಖಾಂತರ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನಮಗೆ ಈ ಥರ ಧೈರ್ಯ ಕೊಟ್ಟು, ನಮಗೆ ಈ ಥರ ಪ್ರೋತ್ಸಾಹ ಕೊಟ್ಟು, ನಮಗೆ ಇಂಥ ವಿಶ್ವಾಸ ಕೊಟ್ಟಿರೋದಕ್ಕೆ ನಾವು ನಿಮಗೆ ಆಡಿಯನ್ಸ್ ಎಲ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ಪ್ರೇಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಆಗಸ್ಟ್ 29ನೇ ತಾರೀಕು ಥಿಯೇಟ್ರ್ಗಳಲ್ಲಿ ರಿಪ್ಪನ್ ಸ್ವಾಮಿ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಮುಂಚೆ 23ನೇ ತಾರೀಕಿಂದನೇ ಕೆಲವು ಊರುಗಳಲ್ಲಿ ನಾವು ಪೇಯ್ಡ್ ಪ್ರೀಮಿಯರ್ ಮಾಡ್ತಾಯಿದ್ದೀವಿ. ಉಡುಪಿ, ಮಂಗಳೂರು, ಶಿವಮೊಗ್ಗ, ಹುಬ್ಬಳ್ಳಿ, ದಾವಣಗೆರೆ, ಮೈಸೂರು, ಈ ಥರ ಎಲ್ಲ ಜಾಗಗಳಲ್ಲಿ ಪೇಯ್ಡ್ ಪ್ರೀಮಿಯರ್ ಮಾಡ್ತಾಯಿದ್ದೀವಿ. ಮೊದಲೇ ನಿಮ್ಮ ಹತ್ರ ಬರ್ತಾಯಿದ್ದೀವಿ, ನಿಮ್ಮ ಹತ್ರ ಬಂದು ಸಿನಿಮಾದ ಪರಿಚಯವನ್ನು ನಿಮಗೆ ಮಾಡಿ, ನಂತರ 29ನೇ ತಾರೀಕು ಇನ್ನೊಂದಷ್ಟು ಜನರಿಗೆ ಹತ್ತಿರ ಆಗೋಣ ಅಂತ ಪ್ರಯತ್ನ ಪಡ್ತೀವಿ. ಆ ಪ್ರಯತ್ನದಲ್ಲಿ ನೀವೆಲ್ಲರೂ ನಮ್ಮ ಕೈ ಹಿಡ್ಕೋತೀರಾ ಅನ್ನೋ ನಂಬಿಕೆಯಿಂದ ಕರಿತಾ ಇದ್ದೀನಿ ಮತ್ತೊಮ್ಮೆ. ಆಗಸ್ಟ್ 29ನೇ ತಾರೀಕು ರಿಪ್ಪನ್ ಸ್ವಾಮಿ.
ನಿಮ್ಮ ಹತ್ತಿರದ ಥಿಯೇಟರ್ಸಲ್ಲಿ. ಸರ್ ಇದೊಂದು ಕ್ಲಾರಿಟಿ ಕೊಟ್ಬಿಡಿ, ಯಾವ್ಯಾವ ಒಂದು ಊರುಗಳಲ್ಲಿ ಯಾವ್ಯಾವಾಗ ಅಯ್ಯಪ್ಪನ ಸ್ವಾಮಿ ಆ ಡೇಟು ನನಗೆ ಆ್ಯಕ್ಚುಲಿ ಅಷ್ಟು ಕ್ಲಾರಿಟಿ ಇಲ್ಲ. ಆಮೇಲೆ ಹೇಳ್ತಾರೆ ಡೈರೆಕ್ಟ್ ನಿಮಗೆ ಪ್ಲ್ಯಾನ್ ಫುಲ್ ಕೊಡ್ತಾರೆ. ಅದು 23ರಿಂದ ಸ್ಟಾರ್ಟ್ ಆಗುತ್ತೆ. 23ರಿಂದ ನಮ್ಮ ಮೊದಲನೇ ಊರು ಮಾತ್ರ ನನಗೆ ಗೊತ್ತು, ನನಗೆ ಉಡುಪಿ ಮಂಗಳೂರು ಅಂತ ಕನ್ಫರ್ಮ್ ಆಗಿದೆ. ಅದಾದಮೇಲೆ ಟ್ರಾವೆಲ್ ನೋಡ್ಕೋಬೇಕಲ್ಲ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಯಾವ ಡೇಟಲ್ಲಿ ಮಾಡಬೇಕು ಅಂತ. ಇವಾಗ ಆಲ್ರೆಡಿ ಅದನ್ನು ಪ್ರಮೋಟ್ ಮಾಡೋದಕ್ಕಾಗಲಿ ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ಶುರು ಮಾಡಿದ್ದೀವಿ. ಸೊ ಆಗಲೇ ಅದ್ರ ಬಗ್ಗೆ ಎನ್ಕ್ವೈರೀಸ್ ಬರ್ತಾ ಇದೆ, ಸೀಟ್ಸ್ ಫಿಲಪ್ ಆಗ್ತಾ ಇದೆ. ಸೊ ಈ ಎಕ್ಸೈಟ್ಮೆಂಟನ್ನು ಹಾಗೆ ಗಟ್ಟಿಯಾಗಿ ಇಟ್ಕೊಂಡು ಹೋಗಬೇಕು ಅನ್ನೋ ನನ್ನ ಆಸೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಇವಾಗ ನೀವು ಕರೆದ್ಬಿಡಿ ಮ್ಯಾಮ್. 29th ಅಯ್ಯಪ್ಪನ ಸ್ವಾಮಿ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು ಖಂಡಿತವಾಗ್ಲೂ. ಯಾಕಂದರೆ ಕನ್ನಡದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಒಂದು ಒಳ್ಳೆ ಟೀಮಲ್ಲಿ ವರ್ಕ್ ಮಾಡಿದ್ದೀವಿ. ಸೊ ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಬಂದು ನೋಡಿ ಅಂತ ಅಂದು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.